ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ವಿಮಾನ ಲ್ಯಾಂಡಿಂಗ್ ಆಗಿದೆ. ಕೇವಲ 5 ನಿಮಿಷ ಈಗ ವಿಮಾನ ಲ್ಯಾಂಡಿಂಗ್ ಆಗೋದಕ್ಕಿರುವಂಥದ್ದು ಲೈವ್ ಟ್ರ್ಯಾಕಿಂಗ್ನಲ್ಲಿ ತೋರಿಸ್ತಾ ಇರೋದು ಕೇವಲ 5 ನಿಮಿಷ. ಬೆಂಗಳೂರು ವಾಯು ಪ್ರದೇಶವನ್ನ ಈಗ ಪ್ರವೇಶಿಸಿದೆ. ಸರಿಯಾದ ಸಮಯಕ್ಕೆ ಈಗ ವಿಮಾನ ಆಗಮಿಸ್ತಾ ಇದೆ. ಅಂದ್ಕೊಂಡಂತೆ ಆದರೆ ATS ಪರ್ಮಿಷನ್ ಅನ್ನ ಕೊಟ್ಟರೆ ವಿಮಾನ ಸರಿಯಾಗಿ 12:37 ಸಂದರ್ಭದಲ್ಲಿ ಅದು ಲ್ಯಾಂಡ್ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬೆಂಗಳೂರಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ಆಗಮನ ಆಗುತ್ತೆ. ಇನ್ನೂ ಇನ್ ಡೆಪ್ತ್ ಆಗಿ ಹೇಳಬೇಕು ಅಂತ ಅಂದರೆ ಈ ಹೆಸರುಘಟ್ಟ ಭಾಗದಲ್ಲಿ ಈಗ ವಿಮಾನ ಬಂದು ಇಳಿತಾ ಇದೆ ಸರಿಯಾದ ಸಮಯಕ್ಕೆ. ಭಾಳ ಸಂದರ್ಭದಲ್ಲಿ ವಿಮಾನಗಳು ಅದರಲ್ಲೂ ಕೂಡ ಇಂಟರ್ನ್ಯಾಷನಲ್ ಫ್ಲೈಟ್ಸ್ಗಳು ಭಾಳ ವ್ಯತ್ಯಯ ಆಗುವಂಥದ್ದನ್ನು ನಾವು ನೋಡ್ತಾ ಇರ್ತೀವಿ. ಬಟ್ ಇಲ್ಲೇನು ಭಾಳ ವ್ಯತ್ಯಯ ಇಲ್ಲ. ಅಗೈನ್ ಈ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಎಲ್ಲ ರಾತ್ರಿ ಸಂದರ್ಭದಲ್ಲೇ ಹೆಚ್ಚಿಗೆ ಓಡಾಡುವಂಥದ್ದು. ಹಾಗಾಗಿ ಏರ್ ಟ್ರಾಫಿಕಿಂಗ್ ಸಂಬಂಧಪಟ್ಟ ಹಾಗೆ ಪರ್ಮಿಷನ್, ಯಾವ ವಿಮಾನ ಲ್ಯಾಂಡಿಂಗ್ ಆಗಬೇಕು, ರನ್ವೇ ಖಾಲಿ ಇದೆಯೋ, ಇದೆಲ್ಲವನ್ನು ನೋಡಿ ಕೆಲ ನಿಮಿಷಗಳ ವ್ಯತ್ಯಾಸ ಅನ್ನುವಂಥದ್ದು ಇದ್ದೇ ಇರುತ್ತೆ. ಬಟ್ ಇಲ್ಲಿ ಯಾವುದೇ ರೀತಿಯಂಥ ವ್ಯತ್ಯಾಸ ಇಲ್ಲ. ಹೆಸರುಘಟ್ಟಕ್ಕೆ ಸಂಬಂಧಪಟ್ಟ ಹಾಗಿನ ಪ್ರದೇಶದಲ್ಲಿ ಈಗ ಓಡಾಡ್ತಾ ಇದೆ. ಬೆಂಗಳೂರು ನಗರ ಪ್ರದೇಶಕ್ಕೆ ಈಗ ಅದು ಎಂಟ್ರಿ ಆಗಿರುವಂಥದ್ದು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ವಿಮಾನ ಲ್ಯಾಂಡಿಂಗ್ ಆಗಲಿದೆ ಕೂಡ. ನಿಮ್ಗೆ ಇನ್ನೂ ನಾನು ಮೊದಲೇ ಹೇಳಿದಾಗೆ ಇನ್ ಕ್ಲಾರಿಟಿಯಾಗಿ ಹೇಳಬೇಕು ಅಂತ ಅಂದರೆ ಅಫ್ಕೋರ್ಸ್ ಇದೆಲ್ಲವೂ ಕೂಡ ಏರಿಯಲ್ ಡಿಸ್ಟೆನ್ಸಲ್ಲಿ ನಾವು ಕೌಂಟ್ ಮಾಡಬೇಕಾಗುತ್ತೆ. ಹೆಸರುಘಟ್ಟ ಪ್ರದೇಶದಲ್ಲಿ ಆ ವಿಮಾನ ಈಗ ಬರ್ತಾ ಇದ್ದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಡೆಗೆ ಈಗ ಟರ್ನ್ ತೆಗೆದುಕೊಳ್ಳುವಂಥ ಕಾರ್ಯ ನಡೆಯುತ್ತೆ. ಅಂದ್ಕೊಂಡಂಗಾದರೆ ಇನ್ನು 5ರಿಂದ 7 ನಿಮಿಷದ ಒಳಗಾಗಿ ಆ ವಿಮಾನ ಇದೀಗ ಲ್ಯಾಂಡಿಂಗ್ ಆಗಬೇಕಾಗಿದೆ. ನಾನು ಮೊದಲೇ ಹೇಳಿದಾಗೆ ಪ್ರಜ್ವಲ್ ಮೊನ್ನೆ ಮಾಡಿದಂಥ ವಿಡಿಯೋದಲ್ಲಿ ಅಂಜಿಕೆ ಅಳಕು ಅನ್ನುವಂಥದ್ದು ಸಹಜವಾಗಿ ಭಾಳ ಪ್ರಿಪರೇಷನ್ ಆಗಿರುವಂಥ ಕಾರಣಕ್ಕಾಗಿ ನೇರವಾಗಿ ಮುಖಚರ್ಯೆಯಲ್ಲಿ ಕಾಣದೇ ಹೋದರೂ ಕೂಡ ಅವ್ರ ವಿರುದ್ಧವಾಗಿರುವಂಥ ಪ್ರಕರಣಗಳು ಅಫ್ಕೋರ್ಸ್ ಬಹುಶಃ ನಮ್ಗೆ ಗೊತ್ತಿಲ್ಲ ಇವರು ವಿರುದ್ಧವಾಗಿ ಯಾರ್ಯಾರು ಪ್ರಕರಣವನ್ನು ದಾಖಲಿಸಿದ್ದಾರೋ ಅದರಲ್ಲಿ ಕೆಲವರು ಎಲೆಕ್ಷನ್ ಹಿಂದಿನ ದಿವಸ ಇವ್ರ ಜೊತೆಗೆ ನಿಂತು ಪ್ರಚಾರ ಮಾಡಿದ್ದಾರೆ.